ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇವಾಗ ಟೈಮ್ ಬಂದು 9:30. ನಿನ್ನೆ ಫುಲ್ಲು ಲೇಟ್ ನೈಟ್ ಮಲ್ಕೊಂಡಿರೋದ್ರಿಂದ ಅಂದರೆ ಲೈಕ್ ಸೌಂಡ್ ಚೆನ್ನಾಗಿತ್ತು ಕೇಳೋದಕ್ಕೆ. ಸ್ವಲ್ಪ ಏನೋ ಬರ್ಡ್ ಸೌಂಡ್ ಅದು ಇದೆಲ್ಲ ಕೇಳ್ತಾ ಇತ್ತು, ಅದಕ್ಕೆ ಮಲ್ಕೊಳ್ಳೋಷ್ಟು ಲೇಟ್ ಆಯಿತು. ಆಮೇಲೆ ಸ್ವಲ್ಪ ಎಡಿಟ್ ಮಾಡೋದಿತ್ತು. ಇವತ್ತಿನ ಪ್ಲ್ಯಾನ್ ಬಂದು ಅವಲಂಚಿ ಹೋಗಬೇಕು. ಅದಕ್ಕಿಂತ ಮುಂಚೆ ಗುಡ್ ಮಾರ್ನಿಂಗ್ ಫ್ರಮ್ ತಮಿಳ್ನಾಡು. ಯಾವುದು ಇದು? ಕಲರ್ಟಿ ತಮಿಳ್ನಾಡು. ಸೊ ಇದು ಡೇ 2 ಎಪಿಸೋಡ್ 3. ನೀವು ಮುಂಚೆ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಒಂದು ಕ್ಲಿಯರ್ ಕಟ್ ಪ್ರಾಪರ್ ಸ್ಟೋರಿ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾವು ಉಳ್ಕೊಂಡಿರೋ ಪ್ರಾಪರ್ಟಿ ನೋಡ್ಬೋದು. ದಿಸ್ ಈಸ್ ಕಂಪ್ಲೀಟ್ಲಿ ಪ್ರೈವೇಟ್ ಪ್ರಾಪರ್ಟಿ. ನಮ್ಮ ಫ್ರೆಂಡ್ ಒಬ್ರಿಗೆ ಪರಿಚಯನ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ಹೇಳ್ತೀನಿ ಇನ್ನೊಂದು ಕ್ಲೀನ್ ಕಟ್ಟಾಗಿ ಮಾಡಲಾಗಲಿ. ಸೋ ಫಾರ್ ಸೋ ಗುಡ್. ಬೆಳಿಗ್ಗೆ ಒಂದು 6:30 ಹಂಗೆ ಬಂದು ನೋಡಿದೆ. ಫುಲ್ಲು ಕ್ಲೌಡ್ಸ್ ಇಲ್ಲೇ ಈ ಲೆವೆಲಲ್ಲಿ ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಅವಾಗ ಸುಮ್ಮನೆ ಬಂದು ಒಂದು ಸ್ವಲ್ಪ ಪರ್ಸ್ನಲ್ ಏನು ಮೀ ಟೈಮ್ ಆ ಥರ ಸ್ಪೆಂಡ್ ಮಾಡಿ ಹೋಗಿದ್ದು. ಮೀ ಟೈಮ್ ಏನಂತ ಗೊತ್ತಿಲ್ಲ ಅಂದರೆ ಗೂಗಲ್ ಮಾಡಿ. ಸರಿ, ಇಲ್ಲಿ ಓಲ್ಡ್ ಜೀಪ್ ಇದೆ, ಅದು ಯೂಸ್ ಮಾಡ್ತಾರೆ. ಇಲ್ಲಿ ಮೆಜಾರಿಟಿ ಆಫ್ ದ ವೆಹಿಕಲ್ಸು ಇದು TN43 ರಿಜಿಸ್ಟ್ರೇಷನ್ನು. TN43 ಇರೋದೇ ತಮಿಳ್ನಾಡಲ್ಲಿ ಎಲ್ಲ TN ಅದಕ್ಕೆ ಮೆಜಾರಿಟಿ TN ರಿಜಿಸ್ಟ್ರೇಷನ್ನು. ನಾನು ಆಯಿತಾ, ಇದು ಇಲ್ಲಿ ನೀವು ಓಡಾಡಬೇಕು ಊಟಿ ಸೈಡೆಲ್ಲ ಅಂದರೆ ಈ ರಿಜಿಸ್ಟ್ರೇಷನ್ ವೆಹಿಕಲ್ಗೆ ಮಾತ್ರ ಓಡಾಡೋಕ್ಕೆ ಪರ್ಮಿಷನ್ ಕೊಡೋದು. ಓಕೆ, ಟೈಮು 12:15. ಇವಾಗ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೂ ರೆಡಿಯಾಗಿ ಸ್ವಲ್ಪ ಇದಾಗೋಯ್ತು. ಫಸ್ಟ್ ಡೇ ಅಲ್ವಾ, ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಾವೇನೋ ಬೇಗ ಅರ್ಜೆಂಟ್ ಮಾಡಲಿ, ಹಿಂಗೆ ಹೋಗಬೇಕು ಅಂತ. ಇವತ್ತು ಇರೋದೇ 2 ಪ್ಲೇಸು, ನೀಟಾಗಿ ನೋಡ್ಕೊಂಡು ಬರೋಣ ಅಂತ. ನಮ್ಮ ನಿಶಾಲ್ ಬ್ರೋ ಫುಲ್ ರೆಡಿ. ಹೌದು ಜೋಶ್ ಬ್ರೋ, ಏನು ನಿಮಗೆ ಲಾಸ್ಟ್ ವಾರ ಬೇರೆ ಬಂದಿದ್ದೀರಲ್ವಾ? ಅದೇ ಜೋಶಿ, ಮತ್ತೇನು ಜೋಶಿ ಇಲ್ಲ. ಓಕೆ, ಅವ್ರನ್ನ ಪೈ ಬಿಡ್ತಾರೆ, ಇನ್ನೇನು ಗಾಡಿ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ನೇನು ಈ ಪ್ರಾಪರ್ಟಿ ನಾನು ನಿಮಗೆ ತೋರಿಸೋದೇ ನ್ಯೂಸ್ ಇಲ್ಲ, ಯಾಕಂದರೆ ದಿಸ್ ಇಸ್ ಪ್ರೈವೇಟ್ ಪ್ರಾಪರ್ಟಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ಮ ಡಾಕ್ಟರ್ ರೆಡಿ ಇದೆ. ಏನೋ ಸ್ಪ್ರಾಕೆಟ್ ಪ್ರಾಬ್ಲಮ್ ಬರ್ತಿದೆ, ಅದನ್ನು ಸ್ವಲ್ಪ ಏನೋ ಗೊತ್ತಿಲ್ಲ, ಒಟ್ಟಿಗೆ ಏನೋ ಇಶ್ಯೂ ಬರ್ತಿದೆ. ಯಾರು ಏನೋ ಲಗೇಜ್ ಕ್ಯಾರಿ ಮಾಡ್ತಿಲ್ಲ, ನಾನು ಒಬ್ಬನ ಟಾಪ್ ಬಾಕ್ಸ್ ಅಷ್ಟೇ. ಬಟ್ ಓಕೆ, ಟಾಪ್ ಬಾಕ್ಸ್ ಇಟ್ಕೊಂಡಾಗ ಏನು ಅಷ್ಟೊಂದಿಲ್ಲಪ್ಪ, ಏನು ಪ್ರಾಬ್ಲಮ್ ಆಗಲ್ಲ. ಕಂಪೇರಿಟಿವ್ ಬ್ಯಾಗ್ ಇದ್ದರೆ ಮಾತ್ರ ಸೀನ್ ಆಗೋದು. ಬಾಕ್ಸ್ ಎಷ್ಟು ಏನು ಪ್ರಾಬ್ಲಮ್ ಕೊಡಲ್ಲ. ಫಾಲ್ಸ್ ಮಾತ್ರ ಬೆಂಕಿಯಾಗಿ ಕಾಣಿಸ್ತಿದೆ ಅವರು ಇಲ್ಲಿಂದ. ಸೊ ನಿಮಗೆ ಆ ಬೆಟ್ಟದ ಪಕ್ಕದಲ್ಲೇ ಊಟಿ ಬರೋದು. ಒಂದು 11 ಕಿಲೋಮೀಟ್ರ್ ಅಷ್ಟೇ ಊಟಿ. ಹಾಂ, ಎಲ್ಲ ರೆಡಿ ಆದರು, ಲೆಟ್ಸ್ ಗೋ. ಸ್ವಲ್ಪ ಸ್ಪ್ರಾಕೆಟ್ ಏನೋ ಪ್ರಾಬ್ಲಮ್ ಕೊಟ್ಟಿದೆ, ಏನಂತ ಇನ್ನೂ ಡಯಾಗ್ನೈಸ್ ಮಾಡಿಲ್ಲ, ಆಮೇಲೆ ಮಾಡೋಣ. ಈ ರೈಡ್ ನಾವು ಮಾಡ್ತಾ ಇರೋದು ನಮ್ಮ ಸಂತೋಷ್ ಬ್ರೋ ಅವ್ರ ಆರ್ಗನೈಸೇಷನಲ್ಲಿ. ಅವ್ರದ್ದು ಒಂದು ಪೇಜ್ ಇದೆ ಇನ್ಸ್ಟಾದಲ್ಲಿ, ಕೋರ್ಸ್ ರೈಡ್ ಆರ್ಗನೈಸೇಷನ್ ಅಂತ. ನೆಕ್ಸ್ಟ್ ರೈಡ್ ಜಾಯ್ನ್ ಆಗೋದಿದೆ, ಅದನ್ನು ಇನ್ಸ್ಟಾದಲ್ಲಿ ಫಾಲೋ ಮಾಡಿರಿ. ಕಂಪ್ಲೀಟ್ ರೈಡ್ ಆರ್ಗನೈಸ್ ಮಾಡ್ತಾರೆ. ಏನೋ ದ ಹೋಮ್ ಆಫ್ ಕಾರ್ನರಿಂಗ್ ಇದು. ಅಂದರೆ ಇದು ಏರ್ ಪಿನ್ಸ್ ಕರ್ ಜಾಸ್ತಿ ಇದ್ದಾವೆ, ಬಟ್ ಕಾರ್ನರಿಂಗ್ ಮಾಡೋದು ಕಷ್ಟ. ಏನಕ್ಕೆ ಅಂದರೆ ಎಲ್ಲ ಹಿಲ್ ಸ್ಟೇಷನ್ನು ಯಾವಾಗಲೂ ಅಪ್ಪಿರುತ್ತೆ, ಆವಾಗ ಕಾರ್ನರಿಂಗ್ ಮಾಡೋದು ಅಂದರೆ ಅಷ್ಟು ಸೂಟ್ ಆಗೋಲ್ಲ, ಪರ್ಫೆಕ್ಟ್ ಕಾರ್ನರಿಂಗ್ ಆಗೋಲ್ಲ. ಬಟ್ 36 ಏರ್ ಪಿನ್ಸ್ ಕರ್ಸ್ ಅಲ್ವಾ, ಎಷ್ಟನೇ ಏರ್ ಪಿನ್ ಕರ್ವ್ ಅಂತ ಹೇಳ್ತೀನಿ, 30 ನಂಬರ್ ನೋಡ್ಕೊಳ್ತೀನಿ. 19 ಅಂದರೆ ನಿನ್ನೆ 16 ಏರ್ ಕರ್ವ್ಸ್ ಆಗಿದ್ದಾವೆ, ಇವತ್ತು ಇನ್ನು 20 ಇದ್ದಾವೆ. ಎಷ್ಟು ಬೇಗ ಸ್ಲೋ ಮಾಡಿದೆ ಇದ್ರೆ ಚೆಕ್ ಪೋಸ್ಟ್ ನೋಡಿದ ತಕ್ಷಣ ಫುಲ್ ಹೆವಿ ಸ್ಲೋ. ಅಯ್ಯೋ ಸೈಕೋ ಗುರು, ಸ್ವಲ್ಪ ಅದರಲ್ಲಿ ನೋಡಿ. ಗೇರ್ ಶಿಫ್ಟ್ ಒಂಥರ ಟಕ್ಕನ್ನ ಆಗ್ತಾಯಿದೆ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಸ್ಟಿಲ್ ಓಕೆ. ಸ್ಯಾಲ್ಡಿಂಗ್ ಮಾಡ್ತಾ ಇದ್ದಾರೆ. ಸರ್ ನಾನು ಹೇಳಿದ್ನಲ್ಲ, ಇದು ಕಂಪ್ಲೀಟ್ ರೈಡು ಆರ್ಗನೈಸ್ ಮಾಡಿರೋದೆ ನಮ್ಮ ಸಂತೋಷ್ ಬ್ರೋ. ಇವ್ರದ್ದು ಇನ್ಸ್ಟಾದಲ್ಲಿ ಒಂದು ಪೇಜ್ ಇದೆ, ಕೋರ್ಸ್ ರೈಡ್ ಆರ್ಗನೈಸೇಷನ್ ಅಂತ. ಇವ್ರು ಕಂಪ್ಲೀಟ್ ರೈಡ್ ಆರ್ಗನೈಸೇಷನ್ನು, ಆಮೇಲೆ ಜಿಪ್ಸಿ ಟ್ರ್ಯಾಕ್ ರೇಸಿಂಗು, ಸೊ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ. ಸೊ ನೆಕ್ಸ್ಟು ನಾವು ಏನಾದರೂ ರೈಡ್ ಜಾಯ್ನ್ ಆಗೋದಿದ್ದರೆ ಆ ಪೇಜ್ ಫಾಲೋ ಮಾಡಿ. 11th ಏರ್ ಪಿನ್ ಕರ್ವ್ ಆಫ್ 36. ಎಷ್ಟು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಸೀರಿಯಸ್ಲಿ.
ಹೋದ್ರು ನಂದು ಪಿಕಪ್ ಆಯ್ತಾ ಇಲ್ಲ ಇಂಥದ್ರಲ್ಲಿ ಸ್ವಲ್ಪ ನಾನು ಇನ್ನೊಂದೇನು ಗೊತ್ತಾ, ಇಲ್ಲಿ ಹಾಕ್ಸಿದ್ದೀನಲ್ಲ ಗಾಡಿ ಇವೆಲ್ಲ ವೆಯ್ಟು. ಸೊ ಇವೆಲ್ಲ ಹೆವಿ ಕಷ್ಟ ವೆಯ್ಟ್ ಆದರೆ. ಗಾಡಿ ವೆಯ್ಟ್ ಜಾಸ್ತಿ ಆದಷ್ಟು ಪಿಕಪ್ ಡೌನ್ ಆಗುತ್ತೆ. ಆಮೇಲೆ ನಮ್ಮದು ಇದು ಬ್ಯಾಕ್ ಪ್ರೆಷರು ಕ್ರಿಯೇಟ್ ಆಗಲ್ಲ ಎಕ್ಸಾಸ್ಟಲ್ಲಿ. ಫ್ರೀ ಫ್ಲೋ ಇದೆಯಲ್ಲ ಕಬಲೆ ಒಯ್. ವಿಶಾಲ್ ಬ್ರೋ ಬಂದರು. ಏನು ಸಾಕಾಗಿದೆ ಗುರು. ಬೆಳಿಗ್ಗೆ ಕರ್ಕೊಂಡ್ಬಂದು ಹಿಂಗೆ ಬಿಟ್ಟು ಕಾರ್ನರಿಂಗ್ ಮಾಡೋ ಅಂದರೆ ಎಷ್ಟು ಖುಷಿ ಆಗೋದು ಗೊತ್ತಾ ನನಗೆ. ಅಯ್ಯೋ ಇನ್ನೊಂದೇನಂದರೆ ರೈಡಿಂಗ್ ಪ್ಯಾಂಟ್ ಇಲ್ಲ, ಜೀನ್ಸ್ ಹಾಕಿದ್ದೀನಿ. ಅದೊಂದು ಸ್ವಲ್ಪ ಹೆದರಿಕೆ ಇದೆ ಮೈಂಡಲ್ಲಿ. ಆಫ್ ರೋಡ್ ಟೇಸ್ಟ್ ಇಟ್ಕೊಂಡು ಹೆಂಗೆ ಮಂಗಿಸ್ತಿದ್ದೀನಿ. ಯಾರು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಲೈಕ್ ನಂಗೆ ಗೊತ್ತು ಇದು ಎಷ್ಟು ಮ್ಯಾಕ್ಸ್ ಬೆಂಡ್ ಆಗುತ್ತೆ ಅಂತ, ಅದ್ರ ಬೇಸ್ ಮೇಲೆ ಅಷ್ಟೇ ನಾನು ಇದು ಮಾಡ್ತಾ ಇರೋದು. ಓಕೆ, ಇನ್ನು 5 ಏರ್ಪಿನ್ ಕರ್ವ್ ಇದೆ ಅಷ್ಟೇ. ನೋಡಿ ಇವಾಗ ಪಿಕಪ್ಪೇ ತಾಳ್ತಿಲ್ಲ ಮೇಲ್ಗಡೆಗೆ. ಸ್ವಲ್ಪ ಏರ್ ಇಂಟೇಕು ಕಷ್ಟ. ಅವ್ರದ್ದು ಅಪೋಲೋ ಆಲ್ಫಾ H1 ಟೈರ್ಸು. ಸೀರಿಯಸ್ಲಿ ಇಲ್ಲಿ ರೋಡಿಗೆ 7 ಮಾಡಿಸಿ ಟೈರ್ ಅದು, ಎಸ್ಪೆಷಲಿ RC 390ಗೆ. ನೋಡಿ ಇವಾಗ ಹೋಯ್ತಾರೆ ನನ್ನ ನೋಡಿಲಿ, ಅರ್ಥ ಆಯ್ತಾ? ದಿಸ್ ಈಸ್ ದ ಮೇಜರ್ ಪ್ರಾಬ್ಲಮ್, ಬಟ್ ಸ್ಟಿಲ್ ಫೈನ್. ವಾಟ್ ಎವರ್ ಐ ಆಮ್ ಗೆಟಿಂಗ್ ಇನ್ ದಿಸ್ ಒನ್, ಇಟ್ಸ್ ಕಂಪ್ಲೀಟ್ಲಿ ವರ್ತ್. ಯಾರು ಬರಬೇಡಿ ಪ್ಲೀಸ್, ಬರಬೇಡಿ. ಥ್ಯಾಂಕ್ ಯು ಸೋ ಮಚ್. ಫುಲ್ಲಿಂಗ್ ಹೋಗಿದ್ರು. ರೇರ್ ವೀಲು ಫುಲ್ ಹೊಟ್ಟೋಯ್ತು. ಹಾಂ, ಅಫಿಷಿಯಲ್ ಆಗಿ ಇವಾಗ ಊಟಿನಲ್ಲಿ ಇದೆ ಊಟಿ ಸಿಟಿ. ದಿಸ್ ಈಸ್ ಸೆಕೆಂಡ್ ಟೈಮು. ಮುಂಚೆ ನಾನು ಕೇರಳ ಟ್ರಿಪ್ ಹೋದಾಗ ಬಂದಿದ್ದೆ, ಅದು ಕಾರ್ ಟ್ರಿಪ್ಪು. ಟೆಂಪ್ರೇಚರ್ ಫೀಲ್ ಆಗ್ತಾಯಿದೆ, ಕೋಲ್ಡ್ನೆಸ್ಸು. ಕಂಪೇರಿಟಿವ್ಲಿ ನಾವು ನೆನ್ನೆ ಇದ್ವಲ್ಲ ನೈಟು, ಸೇಮ್ ಟೆಂಪ್ರೇಚರ್ ಇವಾಗ ಇಲ್ಲಿ. ಫ್ಯೂಲ್ ಹಾಕ್ಸ್ಕೋಬೇಕು. ಇನ್ನೂ 3 ಪಾಯಿಂಟ್ಸ್ ಇದೆ, ಬಟ್ ಸ್ಟಿಲ್ ಒಂದು 400-500 ಹಾಕ್ಸೋಣ. ಫುಲ್ ಟ್ಯಾಂಕ್ ಮಾಡ್ಸೋ ನೆಸಿಟಿ ಇಲ್ಲ, ಒಂದು 400 ಹಾಕ್ಸೋಣ. ಇದಕ್ಕೂ ಸೇಫರ್ ಸೈಡಲ್ಲಿ ಇರೋದಕ್ಕೆ. ಇವಾಗ ಟುವರ್ಡ್ಸ್ ಅವಲಂಚೆ ಹೊರಟ್ವಿ. ನಮ್ಮ ಫ್ಯೂಯಲ್ ಸ್ಟಾಪ್ ಹಾಕಿದ್ವಿ, ಫುಲ್ ಟ್ಯಾಂಕ್ ಆಯಿತು. ಕಾರ್ನರ್ ಇನ್ನೂ ಸಖತ್ತಾಗಿದೆ ಇಲ್ಲಿ. ಬಟ್ ಏನಂದರೆ ಗ್ರಾವಲ್ಸ್ ಇದ್ದಾವೆ, ಸ್ವಲ್ಪ ಕಷ್ಟ ಆಗ್ತಿದೆ. ಹೆವಿ ಗ್ರಾವಲ್ಸ್ ಇದೆ. ವಯಸ್ಸರ್ ತೆಗ್ದು ಓಡ್ಸೋಕಾಯ್ತಲ್ಲ ಗುರು. ಹೆವಿ ಅಂದರೆ ಹೆವಿ ಚಳಿ ಅನ್ನೋಂಗೆ ಆಗ್ತಿದೆ ತೆಗೆದ್ರೆ. ವೈಸರ್ ಹಾಕೊಂಡೆ ಓಡಿಸ್ಬೇಕು. ವೈಸರ್ ತೆಗ್ದು ಇದು ಮಾಡ್ತೀವಿ ಅಂದರೆ ಓಕೆ. ಇಲ್ಲಿ ಗ್ರಾವಲ್ಸು, ಅದನ್ನೇ ಅವ್ರು ತೋರಿಸ್ತಾ ಇರೋದು ಪಾಯಿಂಟ್ ಮಾಡಿ. ಒಂದು ಕಡೆ ನಾವು ಅಪೋಸಿಟಾಗಿ ಓವರ್ಟೇಕ್ ಮಾಡೋಕೆ ಹೋಗ್ತೀವಿ, ಇನ್ನೊಂದು ಕಡೆ ಅವರು ಅಪೋಸಿಟಾಗಿ ಓವರ್ಟೇಕ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹೆವಿ ಅಂದರೆ ಹೆವಿ ಕೇರ್ಫುಲ್ ಆಗಿರ್ಬೇಕು ಬಾಯ್ಸ್. ಫೋರ್ತ್ ಗೇರ್ ಶಿಫ್ಟ್ ಮಾಡೋ ನೆಸೆಸಿಟಿನೇ ಇಲ್ಲ.
ಇದು ನೋಡಿ ಇದು ಇಲ್ಲಿ. ಆಮೇಲೆ ಸಿಮಿಲರ್ ಟು ಹೆಂಗೆ ಫೀಲ್ ಆಗ್ತಿದೆ ಅಂದರೆ, ನಾವು ಸ್ಮಿತಿ ರೈಡ್ ಮಾಡಬೇಕಿದ್ರೆ ರಾಂಪುರ್ ಕ್ರಾಸ್ ಆಗಿ ನೆಕ್ಸ್ಟು ಟುವರ್ಡ್ಸ್ ಅದು ಸಾಂಗ್ಲ ಹೋಗ್ಬೇಕಿದ್ರೆ ಸ್ಟಾರ್ಟಿಂಗ್ ಪೈನ್ ಟ್ರೀಸ್ ಎಲ್ಲ ಬಂದ್ವಲ್ಲ, ಸೇಮ್ ನಮಗೂ ಹಂಗೆ ಫೀಲು. ಒನ್ ಲೈನ್ ಫಾರ್ಮೇಷನ್ ಇಸ್ ಬೆಸ್ಟು. ಅಂದರೆ ಲೈಕ್ ನಾನು ಇವಾಗ ಓವರ್ಟೇಕ್ ಮಾಡ್ಕೊಂಡು ಹೊಡ್ಕೊಂಡು ಹೋದ್ರೂ ಓಕೆ, ಬಟ್ ಏನಂದರೆ ರಿಸ್ಕ್ ಜಾಸ್ತಿ ಇರುತ್ತೆ. ಇದವ್ರು ಇನ್ನೂ ಸೈಕ್ ಆಗಿಬಿಟ್ಟಿದೆ ಇವಾಗ. ಇವನೇನು ಗುರು ರೇಟಿಂಗ್ ನೋಡಿ ಇಲ್ಲ ಹಂಗೆ ಹೇಳ್ದ, ಲೋಕಲ್ ರೇಟ್ ಅಲ್ವಾ. ಇದು ಸಖತ್ತಾಗಿತ್ತು. ಹೆಂಗಿದೆ ಗೊತ್ತಾ ಇವತ್ತು ಮಾತ್ರ ಸಾಕಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಸೀರಿಯಸ್ಲಿ. ಎಷ್ಟು ಸಲ ಹೇಳೋದೋ ಗೊತ್ತಿಲ್ಲ ಇದನ್ನು, ಬಟ್ ನಾನು ಹೇಳಿದ್ದಕ್ಕಿಂತ ಜಾಸ್ತಿ ನಾನು ಮೀನ್ ಮಾಡ್ತೀನಿ ನಾನು ಹೇಳ್ತಾರ ವರ್ಡ್ಸ್ಗಳನ್ನ. ಇವತ್ತು ನನಗೆ ಇಷ್ಟೊಂದು ಲೆವೆಲ್ ಕಾರ್ನರಿಂಗ್ ಸಿಗುತ್ತೆ ಅಂತ ಅರ್ಥನೇ ಆಗಿರಲಿಲ್ಲ ಮುಂಚೆ. ಇವ್ರು ಯಾರು ಗುರು ಸ್ಕೂಟಿ ಮಧ್ಯದಲ್ಲಿ ಹೋಗ್ತವ್ರೆ, ಸೈಡ್ ಬನ್ನಿ ಬಾಯ್ಸ್. ಗ್ರಾವೆಲ್ಸ್ ಇದೆ, ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಷ್ಟೇ, ಅದು ಬಿಟ್ರೆ ಎಲ್ಲ ಓಕೆ. ನಮ್ಮ ಸಂತೋಷ್ ಬ್ರೋ ಅವರು ಫುಲ್ಲು ನೆಕ್ಸ್ಟ್ ಲೆವೆಲ್ ಮಾಡ್ಕೊಂಡು ಮುಂದೆ ಹೋದ್ರು. ಎಷ್ಟು ಫೋಕಸ್ ಆಗಿರಬೇಕು ಅಂದರೆ ಮಾತಾಡೋಕ್ಕೆಲ್ಲ ಆಗ್ತಾಯಿಲ್ಲ ನನಗೆ. ನಾನು ನಿಮಗೆ ಇದನ್ನು ಮುಂಚೆನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋರಿಗೆ ಹೇಳಿದ್ದೆ, ನನಗೆ ಬೈಕಿಂಗಲ್ಲಿ ಮೋಸ್ಟ್ ಲವೇಬಲ್ ಅಂದರೆ ಸ್ಪೀಡ್ಗಿಂತ ಜಾಸ್ತಿ ಕಾರ್ನರಿಂಗ್ಸು. ಫಸ್ಟು ಕಾರ್ನರಿಂಗು, ದೆನ್ ಆಫ್ ರೋಡು, ದೆನ್ ಸ್ಪೀಡು ಅಂತ. ಸೊ ಇವತ್ತು ನನಗೆ ಹೇಳೋಕ್ಕೆ ಆಗ್ತಿಲ್ಲ ಗುರು, ಏನು ಹೇಳಿ ನನಗೆ ಅಷ್ಟು ಮಾತಾಡೋಕ್ಕೆ ಬರ್ತಿಲ್ಲ ಇಲ್ಲಿ, ಅಷ್ಟು ಖುಷಿ ಆಗ್ತೈತೆ ಒಳಗಡೆ. ಕ್ರೇಜಿಯಾಗಿ ತಗೊಂಡೆ ಇದನ್ನಂತೂ. ಬ್ರಾಸ್ ಏನಂದರೆ ಇಷ್ಟು ದಿನದಲ್ಲಿ ಇವತ್ತೇ ಫಸ್ಟು ಈ ಲೆವೆಲ್ಗೆ ಎಂಜಾಯ್ ಮಾಡಿರೋದು. ನಾನು ಹೇಳಿದ್ದೀನಿ ನನಗೆ ಕಾರ್ನರಿಂಗ್ ಜಾಸ್ತಿ ಇಷ್ಟ. ಬರುವಂಥ ಮೋಟರ್ ಆಗಲು ಹೇಳಿದೆ, ಸಾಕಾದಾಗ ಎಂಜಾಯ್ ಮಾಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಬೈಕ್ಸ್ ಎಲ್ಲ ಏನಪ್ಪ ಆಗಿದ್ದಾವೆ. ಅಲ್ಲಿ ನೋಡಿ ವೆದರ್ ಕ್ಲಿಯರ್ ಕಟ್ಟ ತೋರಿಸ್ತೀನಿ ನಾನು ನೀಟಾಗಿ. ಫುಲ್ಲು ಒಂಥರ ಫಾಗಿ ಕವರ್ ಆಗಿದೆ, ಮಳೆ ಲೈಟಾಗಿ ಡ್ರಿಸಲ್ ಆಗ್ತಿದೆ. ಸೊ ಎಲ್ಲ ಹೆವಿ ಅಂದರೆ ಹೆವಿ ಚಚ್ಚಾಡ್ಕೊಂಡು ಬಂದರು. ಅಂದರೆ ಫುಲ್ ತೀರಾ ಎಕ್ಸ್ಟ್ರೀಮ ಮಾಡಲಿಲ್ಲ, ಒಂದು ಲೆವೆಲಿಗೆ ಎಂಜಾಯ್ ಮಾಡೋ ಥರ ಮಾಡಿದ್ವಿ ಅಷ್ಟೇ. ಇನ್ನು ಬೈಕ್ಸ್ ಏನಪ್ಪ ನೋಡಿ ಹಿಂಗಿದೆ. ಬ್ರೋಸ್ ಕಾರ್ನರಿಂಗ್ ಗುಂಡಿ ಏನು ಫಸ್ಟ್ ಸ್ಟಾರ್ಟಿಂಗ್ಗೆ ಅವ್ರು ನೋಡಬೇಕಿತ್ತು. ನೀನು
ಫುಟ್ಪಾತ್ ಇದು ಅದು ಹೆವಿ ಇದು ಸ್ಲಿಪ್ಪರಿ ಅದು ಹುಷಾರಾಗಿರ್ಬೇಕು. ನಂದು ಬ್ರೋ ಫ್ರಂಟ್ ಟೈರ್ ಓಕೆ ಬ್ರೋ, ನನ್ನ ಫ್ರಂಟ್ ಟೈರ್ ಓಕೆ, ಬ್ಯಾಕ್ ಟೈರ್ ನೋಡಿ ಬರೀ ಗ್ರಾವೆಲ್ ಅದಾದ್ಮೇಲೆ ಇನ್ ಬಿಟ್ವೀನ್ ಗ್ರಾವೆಲ್ ಇತ್ತು. ಲೀನ್ ಹಾಕ್ತೀನಿ ಗ್ರಾವೆಲ್, ಜಾರ್ ಬಿಡೋದು ಬ್ರೋ ಅದು. ಜಾರಲ್ಲ, ಫ್ಲಿಪ್ ಆಗ್ಬಿಡತ್ತೆ ಹಿಂಗೆ, ಲೋ ಸೈಡ್ ಆಗ್ಬಿಡತ್ತೆ ಹಿಂಗೆ. ಮಣ್ಣಾದ್ರೆ ಜಾರ್ ಎದ್ದು ಬಿಡತ್ತೆ, ಕಲ್ಲು ಎಳ್ದು ಬಿಡತ್ತೆ ಹಿಂಗೆ. ಅದು ಸಣ್ಣ ಸಣ್ಣ ಕಲ್ಲುಗಳಲ್ವಾ, ಎಳ್ದು ಬಿಡುತ್ತೆ. ನಾನು ಇವನು ಬೀಳ್ತಾನೆ ಅನ್ಕೊಂಡೆ ಬಟ್ ಬೀಳಿಲ್ಲ, ಇವನು ಬೀಳ್ತಾನೆ ಅನ್ಕೊಂಡೆ ಬಟ್ ಬೀಳಿಲ್ಲ. ಮಾಡ್ತಿದ್ಯಾ ಬ್ರೋ? ಸುಮ್ಮನೆ ಹೇಳ್ದೆ ಹೆಂಗ್ ರಿಯಾಕ್ಟ್ ಮಾಡ್ತೀರಾ ಅಂತ ಅಷ್ಟೇ. ನಿಶಾಲ್ ಬಾಯ್ ಆರಾಮಾಗಿ ಬಂದ್ರು ಪೀಸ್ ಆಗಿ. ಹೆಂಗಿತ್ತು ಬ್ರೋ? ನಿಶಾಲ್ ಫುಲ್ ಸ್ಲೋ ಆರಾಮಾಗಿ ಬಂದ್ರು. ಮಾಡಿಲ್ಲ ಅಂದ್ರೆ ಬೇರೆಯವ್ರು ಇದಾರೆ, ನಾವು ರಶ್ ಮಾಡಿ ಹೌದು, ಟೈರ್ಸ್ ಬೇರೆ ಕರೆಕ್ಟ್ ಆಗಿಲ್ಲ. ಒಳ್ಳೆ ಕಂಟೆಂಟ್ ಸಿಗ್ತದೆ. ನೀನ್ ಎಗ್ರು ಬ್ರೋ, ನಾನು ಬೇಡ ಬಾಯ್, ತೊಳ್ಗಿಳಿಯ ಗುರು ನೀನು. ಗಾಡಿ ಕೀ ಫೋನ್ ಎಲ್ಲ ಕೊಟ್ಬಿಟ್ಟೆ. ದುಡ್ಡು ಬೇರೆ ಐತೆ ಪರ್ಸಲ್. ನೋಡಿ ವ್ಲಾಗ್ ಇಷ್ಟೇ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ಲಾಗು ಮಿಸ್ಟರ್ ಗೀಶನ್ ಹಾಕಿದ್ದಾರೆ, ಬಾನ್ ಪಟ್ಟಿನ ಹಾಕಿದ್ದಾರೆ. ಬೇರೆ ಬೇರೆ PU ನಲ್ಲಿ ವ್ಲಾಗ್ ಹಿಂಗಿದೆ ಅಂತ ಸ್ವಲ್ಪ ಚೆಕ್ಔಟ್ ಮಾಡ್ರಿ. ಸೀರಿಯಸ್ಲಿ ಕ್ರೇಜಿಯಾಗಿ ಬಂದಿದೆ. ಹಂಗೆ ಒಂದು ಸ್ವಲ್ಪ ಕಾಫಿ. ಓಕೆ, ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ, ಬಾಂಬಿಸ್ಬೇಕಂತ ಹೇಳಿ. ನೆಕ್ಸ್ಟ್ ವ್ಲಾಗ್ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.